ಮಾಗಡಿ ಪಟ್ಟಣದ ಪುರಸಭೆಯ ಮುಂದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಪಕ್ಕದಲ್ಲಿ ಪುರಸಭೆಯ ವತಿಯಿಂದ ಶೌಚಾಲಯ ಮತ್ತು ಪೌರ ಕಾರ್ಮಿಕರಿಗೆ ರೆಸ್ಟ್ ರೂಮ್ ಕಟ್ಟಿಸಲು ಗುರುವಾರ ಪುರಸಭೆಯ ಅಧಿಕಾರಿಗಳು ಫಿಲ್ಲರ್ ಹಾಕಿಸಲು ಜೆಸಿಬಿ ಬಳಸಿ ತಳಪಾಯವನ್ನು ತೆಗೆದಿದ್ರು. ಜಾಗೃತರಾದ ದಲಿತ ಸಂಘರ್ಷ ಸಮಿತಿ, ಕೆಂಪೇಗೌಡ ಅಭಿವೃದ್ಧಿ ಸಮಿತಿ, ನಿಸರ್ಗ ಪರಿಚರಣಾ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಶುಕ್ರವಾರ ಪುರಸಭೆ ಮುಂದೆ ಪ್ರತಿಭಟನೆ ನಡೆಸಿ ಪುರಸಭೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು. ಶೌಚಾಲಯ ಕಟ್ಟುವುದು ಬೇಡ ಅಂತ ಮನವಿಯನ್ನು ಸಲ್ಲಿಸಿದ್ರು. ಹಿರಿಯ ದಲಿತ ಮುಖಂಡ ಸಿ. ಜಯರಾಮ್ ಮಾತನಾಡಿ, ವಿಶ್ವವಿಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯಿಂದ 10 ಅಡಿ ಒಳಗೆ ಶೌಚಾಲಯ ಮತ್ತು ರೆಸ್ಟ್ ರೂಮ್ ಕಟ್ಟಿಸುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಲಾಗಿದೆ. ಪುತ್ಥಳಿಯ ಪಕ್ಕದಲ್ಲಿಯೇ ಶೌಚಾಲಯ ಕಟ್ಟಿಸಲು ಮುಂದಾಗಿರುವ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಿದರು. ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ಜಿ. ಕೃಷ್ಣಮೂರ್ತಿ ಮಾತನಾಡಿ, ಪುರಸಭೆ ಅಧಿಕಾರಿಗಳಿಗೆ ಕನಿಷ್ಠ ಜ್ಞಾನವಿಲ್ಲದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯ ಪಕ್ಕದಲ್ಲಿಯೇ ಶೌಚಾಲಯ ಕಟ್ಟಿಸಲು ತಳಪಾಯ ತೆಗೆದಿರುವುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡಿರುವ ಅವಮಾನವಾಗಿದೆ. ಪೌರ ಸೇವಾ ನೌಕರರಿಗೆ ಬೇರೆ ಕಡೆಗಳಲ್ಲಿ ವಸತಿ ಗೃಹಗಳನ್ನು ಕಟ್ಟಿಸಿಕೊಡಲಿ, ನಮ್ಮ ಅಭ್ಯಂತರವಿಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡುವ ಉದ್ದೇಶದಿಂದಲೇ ಶೌಚಾಲಯ ಕಟ್ಟಿಸಲು ಮುಂದಾಗಿದ್ದು ಸ್ಥಳೀಯ ಆಡಳಿತ ಸಂವಿಧಾನ ವಿರೋಧವಾಗಿದೆ. ಪುತ್ಥಳಿಯ ಪಕ್ಕದಲ್ಲಿ ಶೌಚಾಲಯ ಕಟ್ಟಿಸಿರುವುದರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಅಂತ ಹೇಳಿದರು. ನಿಸರ್ಗ ಪರಿಚರಣಾ ಟ್ರಸ್ಟಿನ ಅಧ್ಯಕ್ಷ ಹಾಗೂ ವಾಯುಸೇನೆಯ ನಿವೃತ್ತ ಅಧಿಕಾರಿ ಶಿವಲಿಂಗಯ್ಯ, ಹಿರಿಯ ಪತ್ರಕರ್ತ ಜಯಾನಂದ ಸ್ವಾಮಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳಾದ ದೊಡ್ಡಿ ಗೋಪಿ, ಆನಂದ್ ಸಿಂಗ್, ಜೀವಿಕಾ, ಗಂಗಾ ಹನುಮಯ್ಯ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. 5/1/2024 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡೋದು. ಈ ರಾಜ್ಯದ ಗೃಹ ಸಚಿವರು ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಲ್ಲಿನ ಶಾಸಕರು ಎಚ್. ಸಿ. ಬಾಲಕೃಷ್ಣ ಅವರು ವಹಿಸಬೇಕಾಗಿತ್ತು. ಅವರ ಅಧ್ಯಕ್ಷತೆಯಲ್ಲೇ ಕಾರ್ಯಕ್ರಮ ಮಾಡೋದು. ನಮ್ಮ ಸ್ವಂತ ಹಣದಿಂದ ನಾವು ಸುಮಾರು 16 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದ್ದೂರಿ ಕಾರ್ಯಕ್ರಮ ಮಾಡೋದು. MLA ಅವರು ಬರಲಿಲ್ಲ ಈ ಕಾರ್ಯಕ್ರಮಕ್ಕೆ. ಕಾರಣ ಏನು ಹೇಳಿದ್ರು ನಮಗೆ, ನಾನು ಬರಲ್ಲ ಅಲ್ಲಿಗೆ. ಅದು ನಿಲ್ಲಿಸಿರೋದು ಎ. ಮಂಜುನಾಥ್ ಅವರು. ನಾನು ಅಲ್ಲಿ ಉದ್ಘಾಟನೆಗಲ್ಲ, ಆ ಕಡೆ ತಿರುಗೂ ನೋಡಲ್ಲ, ಬರಲ್ಲ. ಹೋಮ್ ಮಿನಿಸ್ಟ್ರನ್ನ ಅದು ಹೆಂಗೆ ಕರೀತಿರೋ ಕರೀರಿ, ಅದು ಹೆಂಗೆ ಬರ್ತಾರೋ ನೋಡೋಣ. ಹೋಮ್ ಮಿನಿಸ್ಟ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು, ನೀವು ಬರಲೇಬೇಕು ಸರ್, ಅಂಬೇಡ್ಕರ್ ಅಂದರೆ ನಮ್ಮ ಅಸ್ಮಿತತೆ, ನಮ್ಮದೊಂದು ಸ್ವಾಭಿಮಾನದ ಸಂಕೇತ, ತಾವು ದಯಮಾಡಿ ಬರಬೇಕಂದು ರೇವಣ್ಣವ್ರು ಬಂದರು. ಈ ಥರ ಎಲ್ಲ ಮುಖಂಡರುಗಳು ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಾದ್ಮೇಲೆ ಅದು ಸುಂದರವಾಗಿರಬೇಕು, ಇಲ್ಲಿ ಟೈಲ್ಸ್ ಹಾಕಬೇಕು ಅಂತ ಸಾಕಷ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಒತ್ತಡ ತಂದು ಟೈಲ್ಸು ಹಾಕ್ತೋ. ಅವ್ರಿಗಿನ್ನೂ ಬಿಲ್ ಆಗಿದೆಯೋ ಗೊತ್ತಿಲ್ಲ. ಇವತ್ತು ಆ ಟೈಲ್ಸ್ಗಳನ್ನೆಲ್ಲ ಕಿತ್ತಾಕಿ ಆಮೇಲೆ ಅದ್ರ ಜೊತೆಗೆ ಪ್ರತಿಮೆ ಅನಾವರಣ ಆದಮೇಲೆ ಇದ್ರ ಪಕ್ಕದಲ್ಲಿ UGD ಕ್ಲೀನ್ ಮಾಡೋವಂಥ ಸಿಂಟೆಕ್ ಟ್ಯಾಂಕು, ಆಮೇಲೆ ಟ್ರ್ಯಾಕ್ಟ್ರುಗಳು ಕಸ ತುಂಬವು ಎಲ್ಲ ಅಂಬೇಡ್ಕರ್ ಪ್ರತಿಮೆ ಪಕ್ಕದಲ್ಲಿ ನಿಲ್ಲಿಸ್ತಾಯಿದ್ರು. ನಾನು ಪುರಸಭೆ ಮುಖ್ಯಾಧಿಕಾರಿಗಳ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಇವ್ರ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟ್ ಮಾಡಬೇಕು, ಇಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ ಅಂತ. ಅವರು ಇನ್ಸ್ಪೆಕ್ಟರ್ ಕರೆದು ಹೇಳಿ ಇದು ಒಳಗಡೆ ವಾಹನಗಳು ನಿಲ್ಲಿಸಿ ಪವಿತ್ರಗೊಳಿಸಬಾರ್ದು ಅಂತ ಅದನ್ನು ತಡೆದು ಆಚೆ ಹಾಕಿದ್ರು. ಇವತ್ತು ನೋಡ್ತಾ ಇದ್ದೀವಿ ಅಂದೇನೆ ಇದ್ದಕ್ಕಿದ್ದಂಗೆ ಇಲ್ಲಿ ಗುಂಡಿ ತೆಗಿತಾಯಿದ್ರು. ಏನು ಗುಂಡಿ ತೆಗಿತಾಯಿದ್ರು ನಾವು ಕೇಳಕ್ಕೆ ಬಂದರೆ ಚೀಫ್ ಆಫೀಸರ್ ಹೇಳ್ತಾರೆ, ಇದು ರೆಸ್ಟ್ ರೂಮ್ ಮಾಡ್ತಾಯಿದ್ದೀವಿ ಸರ್. ರೆಸ್ಟ್ ರೂಮ್ ಅಂದರೆ ಏನು ಸರ್? ಅದೇ ಪೌರ ಕಾರ್ಮಿಕರಿಗೆ ಸ್ನಾನ ಮಾಡೋಕ್ಕೆ, ಆಮೇಲೆ ಶೌಚಾಲಯಕ್ಕೆ ಅಂತ. ರೆಸ್ಟ್ ರೂಮು ಶೌಚಾಲಯ ಎರಡೂ ಒಂದೇ ಅಲ್ವಾ ಸರ್? ಇದು ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧೀಜಿಯರಾಗಲಿ, ಕೆಂಪೇಗೌಡರಾಗಲಿ, ಯಾವುದೇ ಮಹನೀಯರ ಪ್ರತಿಮೆಗಳು ಗಾಂಧೀಜಿ ನಿಲ್ಲಿಸೋ ಉದ್ದೇಶ ಏನು? ಅವ್ರ ಇತಿಹಾಸ ಮುಂದಿನ ತಲೆಮಾರಿಗೆ ತಿಳಿಸ್ಬೇಕು, ಅವರ ಹಿರಿಮೆ ಗರಿಮೆಗಳ ಬಗ್ಗೆ ಅರಿವು ಮೂಡಿಸ್ಬೇಕು. ಆ ದೃಷ್ಟಿಯಿಂದ ಈ ಪ್ರತಿಮೆಗಳನ್ನ ನಿಲ್ಲಿಸ್ತೀವಿ. ಅದ್ರ ಪಕ್ಕದಲ್ಲಿ ನೀವು ಶೌಚಾಲಯ ಕಟ್ತೀವಿ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದೆ? ನೀವು ಬೇರೆ ಜಾಗ ಇಲ್ವಾ? ಅವ್ರಿಗೆ ಉತ್ತರ ಇಲ್ಲ. ಜಿಲ್ಲಾಧಿಕಾರಿಗಳು ನಮ್ಗೆ ಆದೇಶ ಕೊಟ್ಬಿಟ್ಟವ್ರೆ, ವರ್ಕ್ ಆರ್ಡ್ರ್ ಆಗಿದೆ, ನಾವು ಕಾಂಟ್ರಾಕ್ಟ್ ಕೆಲಸ ಮಾಡ್ತವ್ರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವೇನಾದರೂ ಕೊಡೋದಿದ್ದರೆ ಮೆಮೊರಾಂಡಮ್ ಕೊಡಿ, ನಾನು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಕಳಿಸ್ತೀನಿ ಅಂತಂದರು. ನಾನು ನಮ್ಮ ನಾಯಕರಾದ ಕೃಷ್ಣಮೂರ್ತಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ಒಂದು ಪ್ರತಿಮೆ ಪಕ್ಕದಲ್ಲಿ ಶೌಚಾಲಯ ಕಟ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದೆ? ಸರಿ, ನೀವೇನು ಹೇಳ್ತೀರೋ, ಏನು ಮಾಡ್ತೀರೋ, ನಂದು ನಿಮಗೆ ಬೆಂಬಲ ಇದೆ. ಅಲ್ಲಿ ಕಟ್ಟಬಾರ್ದು.
ಅಂತ ಅವರು ನಮಗೆ ನೈತಿಕವಾಗಿ ಬೆಂಬಲ ಕೊಟ್ಟು ಇವತ್ತು ಈ ಕಾಮಗಾರಿನ ನಿಲ್ಲಿಸಬೇಕು ಅಂತ ಬಂದವರೇ. ನಿನ್ನೆ ಸುಮಾರು ಒಂದು ನಮ್ಮ ಮುಖಂಡರುಗಳೆಲ್ಲ ಒಂದು 25-30 ಜನ ಹೋಗಿ ಅವ್ರನ್ನ ಕೇಳಿದಾಗ ನನ್ನ ಹಂತದಲ್ಲಿ ನಿಲ್ಸೋಕ್ಕೆ ಬರೋಲ್ಲ, ಜಿಲ್ಲಾಧಿಕಾರಿಗಳಿಗೆ ನೀವು ಕೊಡೋದನ್ನ ಮೆಮೊರಂಡಮ್ ಕೊಟ್ಟು ನಾವು ಅವ್ರಿಗೆ ಕಳಿಸ್ತೀವಿ ಅಂತ ಒಬ್ಬರ ಮೇಲೆ ಒಬ್ಬರು ಆಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಆತ್ಮಸಾಕ್ಷಿಗೂ ಒಪ್ಪುವಂಥದ್ದು. ಇದೊಂದು ಪ್ರತಿಮೆ ಅಂತಂದರೆ ನಮ್ಮ ಇಡೀ ಸಮಾಜದ, ಈ ದೇಶದ ಅಸ್ಮಿತತೆಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂಥವ್ರು. ಅವ ಪ್ರತಿಮೆ ಪಕ್ಕದಲ್ಲಿ ಹೂ ಗಿಡಗಳನ್ನ ಬೆಳೆಸೋವಂಥದ್ದು, ಕೂತ್ಕೊಳ್ಳೋಕ್ಕೆ ವಿಶ್ರಾಂತಿ ಚೇರ್ಗಳು ಆಗ್ತಕ್ಕಂಥದ್ದು, ಅಥವಾ ಅವರ ಜೀವನ ಬದುಕು ಬರವಣಿಗೆಗಳನ್ನ ಫಲಕಗಳನ್ನ ಹಾಕಿ ಅವ್ರದ್ದೇನಾದರೂ ಪುಸ್ತಕಗಳು ಇಲ್ಲೊಂದು ಲೈಬ್ರರಿ ಮಾಡಿ ಇಡೋವಂಥದ್ದು. ಅದು ಮಾಡಿದರೆ ಪುರಸಭೆಗೆ ಒಂದು ಔಚಿತ್ಯಪೂರ್ಣವಾದಂಥ ಹೆಸರು ಬರ್ತಾಯಿತ್ತು. ಅದನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ ಅವ್ರ ಪಕ್ಕದಲ್ಲಿ ನೀವು ಶೌಚಾಲಯ ಕಟ್ಟಕ್ಕೆ ಹೊರಡ್ತೀರಾ. ಇವತ್ತು ಗಾಂಧಿ ಪ್ರತಿಮೆನ ಯಾರೋ ಇಟ್ಟರು, ಅದನ್ನು ಕಿತ್ತಾಕಿದ್ರು, ಇನ್ನೇನೋ ಮಾಡಿದ್ರು. ಕೆಂಪೇಗೌಡ ಪ್ರತಿಮೆನ ಇಟ್ಟರು, ಅದನ್ನು ಇನ್ನೆಲ್ಲೋ ತಗೊಂಡೋಗಿ ಇಟ್ಟಂಗೆ ಪಕ್ಕಕ್ಕೆ ಅಲ್ಲಿಟ್ಟರು. ಏನು ಇದರಿಂದ ಸಾಧನೆ ಮಾಡ್ತಾರೆ ಅಂತ ನಮಗೆ ಅರ್ಥ ಆಯ್ತಾ ಇಲ್ಲ. ಇದು ಸಾಧನೆ ಆಗಲ್ಲ, ದ್ವೇಷಕ್ಕೆ ಕಾರಣ ಆಯ್ತದೆ. ಒಂದು ಶಾಂತಿ, ಮಾಗಡಿ ಅಂತಂದರೆ ಶಾಂತಿಯ ತೋಟ. ಇಂಥ ಶಾಂತಿ ತೋಟದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಈ ಕೃತ್ಯಗಳು ಸಾರ್ವಜನಿಕರು ಖಂಡಿಸಬೇಕಾಗಿದೆ. ಇದು ಕೃಷ್ಣಮೂರ್ತಿಯವ್ರಿಗೆ, ನನಗೆ, ನಮ್ಮ ಕೃಷ್ಣ ಅವ್ರಿಗೆ, ನಮ್ಮ ಶಿವಲಿಂಗಯ್ಯನವ್ರಿಗೆ ನಮಗೆ ವೈಯಕ್ತಿಕವಾಗಿ ಏನೂ ಬೇಕಾಗಿಲ್ಲ. ನಾವು ಸಾರ್ವಜನಿಕ ಮುಂದಿನ ಪೀಳಿಗೆಗೆ, ಮುಂದಿನ ತಲೆಮಾರಿಗೆ ಈ ಇತಿಹಾಸ ಉಳಿಲಿ, ಕೆರೆ ಕಟ್ಟೆಗಳು ಉಳಿಲಿ. ಹಿಂದೆ ನಿರ್ಮಾಣ ಮಾಡಿದಂಥ ಆ ಕೆರೆಗಳು ಉಳಿದ್ರೆ ಅಂತರ್ಜಲ ಹೆಚ್ಚುತ್ತವೆ. ಇಂಥವನ್ನೆಲ್ಲ ನಾವು ಮಾಡಿದ್ರೆ ನಾವು ಮಾಗಡಿ ಎಂಟ್ರೆನ್ಸಿಂದ ತಿರುಮಲೆ ದೇವಸ್ಥಾನ ತಕ್ಕ ಹೋಗೋರು 27 ಕಲ್ಯಾಣಿ, ನಾವೆಲ್ಲ ಹೈಸ್ಕೂಲಿಂದ ಕಾಲೇಜ್ವರೆಗೂ ಇಲ್ಲೇ ಓದ್ದವರು. ಇವತ್ತು 27 ಕಲ್ಯಾಣಿಗಳಲ್ಲಿ ಗುಂಡೈಂಬಾವಿ ಒಂದೇ ಕಲ್ಯಾಣಿ ಇರೋರು, ಉಳಿದ ಎಲ್ಲ ಕಲ್ಯಾಣಿಗಳನ್ನೂ ಮುಚ್ಚಿದ್ರು, ಹಂತವಾಗಿ ಮುಚ್ಚಿದ್ರು. ಇದ್ರ ಬಗ್ಗೆ ಕ್ರಮ ತಗೊಂಡವ್ರು ಯಾರು? ಕೇಳೋಕ್ಕೆ ಕೃಷ್ಣಮೂರ್ತಿಯವರು ಒಬ್ಬರೇ ಬಂತಾರೆ, ಅವ್ರು ಕೇಳ್ತಾರೆ ಏನು ಮಾಡ್ತಾರೆ ಅಂತ. ಉದಾಸೀನ ಹೆಚ್ಚು ದಿನ ಕೆಲಸ ಮಾಡಲ್ಲ. ನಾವು ಈ ಬಗ್ಗೆ ತಾಲೂಕು ಆಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಈ ಕಾಮಗಾರಿನ ಇವತ್ತು ಇಲ್ಲೇನು ಶೌಚಾಲಯ ಕಟ್ಟಂಥದ್ದು ಅಮಾನವೀಯವಾದಂಥ ಕೆಲಸ. ಇದಕ್ಕೆ ಜಾಗ ಗುರುತು ಮಾಡೋದಂಥವ್ರು, ಜಾಗನ ಫೈನಲ್ ಮಾಡೋದಂಥವ್ರಿಗೆ ಶಿಕ್ಷೆಗೆ ನೀವು ಒಳಪಡಿಸ್ಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳನ್ನ ಆಗ್ರಹಪಡಿಸಿ, ಇದು ನಾವು ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯಿಂದ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಿಸರ್ಗ ಪರಿಚರಣಾ ಟ್ರಸ್ಟಿಂದ ಒಂದು ಮನವಿಯನ್ನು ಸಾರ್ವಜನಿಕವಾಗಿ ಕೊಡ್ತಾ ಇದ್ದೀವಿ. ಈ ಕಾಮಗಾರಿನ ನಿಲ್ಲಿಸಬೇಕು, ಮಾಡಿ. ಬೇರೆ ಕಡೆ ನಿಮ್ಮ ಪುರಸಭೆಯ ಸೋಕೆಯಲ್ಲಿದೆ ಅಲ್ಲಿ ಮಾಡಿ, ಅಥವಾ ಇದು 10 ಅಂತಸ್ತು ಕಟ್ಟುವಂಥ ಪಾಯ ಹಾಕಿರೋಂಥದ್ದು ನೀವೆಲ್ಲಾದರೂ ಮೇಲ್ಗಡೆ ಎಲ್ಲಾದರೂ ಮಾಡಿ, ಲಿಫ್ಟ್ ಹಾಕಿ ಅವ್ರ ಅಂಗವಿಕಲರು ಮೇಲ್ಗೆ ಹೋಗ್ಬೇಕಾದ್ರೆ ಲಿಫ್ಟಲ್ಲಿ ಕಳಿಸ್ರಿ, ಏನಾದರೂ ಮಾಡಿ. ನಮಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಅಡ್ಡ ಬರಲ್ಲ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಈ ಥರ ಯಾರ್ದೋ ಮನಸ್ಸು ನೋಯುವಂಥದ್ದು, ಯಾರ್ದೋ ಮನಸ್ಸಿಗೆ ಘಾಸಿ ಉಂಟು ಮಾಡುವಂಥ ಕೆಲಸ ಮಾಡಿದ್ರೆ ಅದು ಪರಿಣಾಮ ನೆಟ್ಟಿಗಿರಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಈ ಮುಖಾಂತರ ಹೇಳಿ, ನಮ್ಮ ಜಿ ಕೃಷ್ಣ, ನಮ್ಮ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು, ಹೋರಾಟಗಾರರು, ನಿನ್ನೆಯಿಂದ ಏನೇನು ಬೆಳವಣಿಗೆ ಆಯಿತು, ನಾವೆಲ್ಲ ಏನು ಮಾಡಿದ್ರು ಅವ್ರು ಮಾತಾಡೋದು. ಮಾಧ್ಯಮ ಪ್ರತಿನಿಧಿಗಳಿಗೆ ನಮಸ್ಕಾರ. ಇವತ್ತಿದು ಗೊತ್ತಿರೋ ವಿಚಾರನೇ ಇದು. ಅಂಬೇಡ್ಕರ್ ಸ್ಟ್ಯಾಚು ಮಗ್ಲಲ್ಲಿ ಇವತ್ತು ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಇದನ್ನು ಪುರಸಭಾ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಆಡಳಿತ ಮಾಡ್ತಕ್ಕಂಥವ್ರಾಗಿರ್ಬೋದು, ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಸ್ಟ್ಯಾಚು ಮಗ್ಲಲ್ಲಿ ಶೌಚಾಲಯ ಮತ್ತು ವಿಶ್ರಾಂತಿ ಗೃಹವನ್ನು ಕಟ್ತೀನಿ ಅಂತ ಹೊರಟಿದ್ದಾರೆ. ಇನ್ನೆಲ್ಲೂ ಜಾಗನೇ ಇಲ್ಲ. ಇವತ್ತು ಅಂಬೇಡ್ಕರ್ ಸ್ಟ್ಯಾಚು ಮಗ್ಲಿಂದ ಒಂದಷ್ಟು ಮೀಟ್ರ್ಗಳು ಏನು ಕೆಲಸ ಕಾರ್ಯ ಮಾಡಬಾರ್ದು ಅಂತಲೇ ಸರ್ಕಾರದ ಸ್ಪಷ್ಟವಾಗಿ ಆದೇಶ ಇದೆ. ಆದ್ರೂ ಯಾವುದೋ ಉದ್ದೇಶ ಇಟ್ಕೊಂಡಿವ್ರು ಇವತ್ತು ಬಂದಿಲ್ಲಿ ಶೌಚಾಲಯ ತೆಗೆದು ಅಂಬೇಡ್ಕರ್ಗೆ ಮಾಡ್ತಿರೋ ಅಪಮಾನ ಆಗಿದೆ. ಇದು ನಾವು ಮಾಗಡಿ ತಾಲೂಕಿನ ದಲಿತ ಮುಖಂಡರುಗಳು ಮತ್ತು ಎಲ್ಲ ಜನಾಂಗದವರು ಇದನ್ನ ತೀವ್ರವಾಗಿ ಖಂಡಿಸಬೇಕಾಗತ್ತೆ ಈ ವಿಚಾರನ. ಯಾಕೆಂದರೆ ಇಲ್ಲೇ ಬೇಕಾಗಿದ್ರೆ ಇದು ಇಲ್ಲಿಂದ 10 ಅಡಿ ದೂರದಲ್ಲಿ ಬಂದು ನೀವೊಂದು ಶೌಚಾಲಯ ನಿರ್ಮಾಣ ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ಅಂಬೇಡ್ಕರ್ ಘನತೆ ಗೌರವ ಏನಿದೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತಿದು ಅಂಬೇಡ್ಕರ್ಗೆ ಅಪಮಾನ ಮಾಡ್ತಿರೋ ವಿಚಾರ ಇದು. ಅಂಬೇಡ್ಕರ್ಗೆ ಅಪಮಾನ ಮಾಡ್ತಾರೆ ಈ ಪುರಸಭೆ ಅಧಿಕಾರಿಗಳು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಇದನ್ನು ನೆನ್ನೆನೂ ನಾವೆಲ್ಲ ಹೋಗಿ ಒಂದಷ್ಟು ಜನ ಚೀಫ್ ಆಫೀಸರ್ ಗಲಾಟೆ ಮಾಡಿದ್ದೀವಿ. ಮಾಡಬೇಡಿ, ಇಲ್ಲಿ ಅದ್ಯಾರು ಇಲ್ಲಿ ರೆಗ್ಯುಲೇಷನ್ ಮಾಡಿ ಮತ್ತು ಈ ಜಾಗ ಕೊಟ್ಟಿರೋರು ಯಾರು, ಪ್ಲಾನ್ ಮಾಡಿರೋರು ಯಾರು, ಎಲ್ಲರನ್ನೂ ಕರೆಸು ಅಂತ ಹೇಳಿದ್ದೀವಿ. ನಮ್ಮ ಜಯರಾಮಣ್ಣವರು DC ಹತ್ರನೂ ಮಾತಾಡಿದ್ದಾರೆ.
ಇಲ್ಲಾದ್ರೆ ಜಾಗಕ್ಕೆ ಡಿ ಸಿ ಅವ್ರು ನೋಡಿದ್ರೆ ಏನೂ ಇಲ್ಲ, ನಾವು ಯಾವುದೂ ಕೊಟ್ಟಿಲ್ಲ. ಇಲ್ಲಿ ಅದು ವಿಶ್ರಾಂತಿ ಬೇಕು, ಇನ್ನು ಪುರಸಭೆ ಜಾಗ ಸುಮಾರು ಟೌನಲ್ಲಿ ಇದೆ, ಎಲ್ಲ ನಾವು ಪಕ್ಕದಲ್ಲಿ ಮಾಡಿಕೊಡ್ಲಿ. ಈ ಅಂಬೇಡ್ಕರ್ ಮಗ್ಲಲ್ಲೇ ಮಾಡ್ತೀವಿ ಅನ್ನೋ ಉದ್ದೇಶ ಇದು. ಅಂಬೇಡ್ಕರ್ಗೆ ಮತ್ತು ದಲಿತ ಜನಾಂಗಕ್ಕೆ ಎಲ್ಲ ಜನಾಂಗಕ್ಕೂ ಇದನ್ನು ಅಪಮಾನದ ಕೆಲಸ ಆಗಿದೆ ಇದು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಕೆಲಸ ಕಾಮಗಾರಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಮತ್ತು ಇನ್ನೂ ಇದು ಜಿಲ್ಲಾದ್ಯಂತ ಮತ್ತು ಇದು ರಾಜ್ಯಾದ್ಯಂತ ಇಶ್ಯೂ ಆಗ್ತದೆ ಇದು. ಇವತ್ತಿನ್ನೂ ನಾವೆಲ್ಲ ಮಾಧ್ಯಮಗಳ ಮುಖಾಂತರ ಇವತ್ತೆಲ್ಲ ಇದು ಮಾಡಿದ್ದೀವಿ. ಮತ್ತು ಇವತ್ತೆಲ್ಲ ನಮಗೆಲ್ಲ ಜಿಲ್ಲಾ ಮುಖಂಡರುಗಳು ಕೆಲವರೆಲ್ಲ ಫೋನ್ ಮಾಡಿದ್ದಾರೆ, ಏನ್ರಿ ಮಾಗಡಿ ತಾಲೂಕಲ್ಲಿ ಹಿಂಗಾಗಿದೆ, ಇವತ್ತು ಇಲ್ಲಿ ಬಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಗ್ಲಲ್ಲಿ ಶೌಚಾಲಯ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದಾರೆ ಅಂತೇಳಿ ಎಲ್ಲ ಜಿಲ್ಲಾ ಮುಖಂಡರುಗಳು ಮತ್ತು ರಾಜ್ಯದ ಮುಖಂಡರು ಗಮನಕ್ಕೆ ಇವತ್ತಿಂದ ಇದು ಹೋಗ್ತದೆ. ಅದೇನಾಗ್ತದೆ ನೋಡುವ ಅನ್ನೋದು ಕಾದು ನೋಡೋಣ. ಮತ್ತು ಇವತ್ತು ನಾವು ಇದನ್ನ ತೀವ್ರವಾಗಿ ಖಂಡಿಸಿ ಇದನ್ನು ದಲಿತ ಸಂಘರ್ಷ ಸಮಿತಿ ಮತ್ತು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯವರು ಮತ್ತು ನಮ್ಮ ಜೆ.ಡಿ. ಕೃಷ್ಣಣ್ಣವರು ಎಲ್ಲ ಸೇರ್ಕೊಂಡು ಇವತ್ತು ನಾವು ಇದನ್ನು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದ್ರ ಮುಂದೆ ಏನಾಗ್ತದೆ ನೋಡೋಣ. ಇದಕ್ಕೆ ಎಲ್ಲರೂ ಮಾಧ್ಯಮದವರು ಇದಕ್ಕೆ ಹೆಚ್ಚಿನ ಸಹಕಾರ ಒತ್ತು ಕೊಡಬೇಕು ಈ ವಿಚಾರದಲ್ಲಿ. ಸರ್, ಇವಾಗ ಪ್ಲಾನ್ ಏನಾಗಿದೆ, ಎಷ್ಟು ಎಸ್ಟಿಮೇಟು ಅದೆಲ್ಲ ನಿಮ್ಗೇನಾದ್ರು ಮಾಹಿತಿ ಇಲ್ಲ? ನಾವು ಕೇಳಿದಾಗ ಏನು ಎಸ್ಟಿಮೇಟು ಇಲ್ಲ, ಯಾರು ಇಂಜಿನಿಯರು ಇಲ್ಲ. ಇಲ್ಲಿ ಪುರಸಭೆಯಲ್ಲಿ ಒಂದು ರೆಗ್ಯುಲೇಷನ್ ಆಗಬೇಕಾದಾಗ ಈ ಜಾಗನ ಇಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದಾಗ ಪುರಸಭೆಯಲ್ಲಿ ಇವತ್ತು ಬಾಡಿ ಇಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ಚೀಫ್ ಆಫೀಸರ್ ಇದ್ದಾರೆ ಮತ್ತು ನಮ್ಮ ಎ ಸಿ ಅವರು ಇದಕ್ಕೆ ಆಡಳಿತದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ. ಅವರೂ ಇದನ್ನು ಇವತ್ತು ಅದ್ರ ಬಗ್ಗೆ ಇಲ್ಲಿ ಒಂದು ರೆಗ್ಯುಲೇಷನ್ ಆಗಬೇಕು. ಅದು ಎಲ್ಲೇ ರೆಗ್ಯುಲೇಷನ್ ಆಯಿತು, ಯಾವ ಎಸ್ಟಿಮೇಟ್ ಆಯಿತು, ಇದು ಎಷ್ಟು ದುಡ್ಡು ಬಂದಿದೆ, ಯಾವುದೂ ಮಾಹಿತಿ ಇಲ್ಲ. ಇದಕ್ಕಿದ್ದಂಗೆ ನಿನ್ನೆ ಮಧ್ಯಾಹ್ನ ಒಂದು 3 ಗಂಟೆಯಿಂದ ವರ್ಕ್ನ ಸ್ಟಾರ್ಟ್ ಮಾಡಿ ಇವತ್ತು ಮಣ್ಣಾಲೆ ತೆಗೆದು ಜೆಸಿಬಿಲಿ ನಾವೆಲ್ಲ ಯಾವುದೋ BO ಆಫೀಸ್ ಯಾವುದೋ ಆಫೀಸ್ ಹೊಡೆಯೋದು ಒಂದು ಮಾಗಡಿ ತಾಲೂಕಿನಲ್ಲಿ ಇದಾಗೋಗಿರ್ತದೆ. ಆಫೀಸ್ ಹೊಡೆಯೋದೇನು ಅಂದ್ಕೊಂಡಿದ್ದು ಇಲ್ಲ. ಅಲ್ಲಿ ನೋಡಿದ್ರೆ ಆಮೇಲೆ ಬಂದು ಎಲ್ಲ ಮುಖಂಡರುಗಳು ಫೋನ್ ಮಾಡಿ ನೋಡಿದ್ರೆ ನಾವು ಶೌಚಾಲಯ ಕಟ್ತೀವಿ, ನಿಮ್ಮ ಪೌರ ಕಾರ್ಮಿಕರಿಗೆ ಬೇಕಾಗಿರೋದು ಅಂತಾರೆ. ಆಯಿತು, ನಮ್ಮ ಪೌರ ಕಾರ್ಮಿಕರು ನಮ್ಮವರೇನೆ, ಅವರೇನು ನಮ್ಮವ್ರು ಬೇರೆಯವರೇನಲ್ಲ. ಆದರೂ ಅವ್ರಿಗೆಲ್ಲ ಒಳ್ಳೆ ಕಡೆ ಜಾಗ ಕೊಡಲಿ. ಇದನ್ನೆಲ್ಲ ನಾವು ಒಂದು ಪಾರ್ಕ್ ಮಾಡೋದು ಇದನ್ನೆಲ್ಲ ಮಾಡಬೇಕು ಬಿಟ್ಬಿಟ್ರೆ ಇವತ್ತು ವಿಧಾನಸೌಧ ಮುಂದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ, ಅದ್ರ ಮಗ್ಲಲ್ಲಿ ಹೋಗಿ ಏನಾದ್ರು ಕಟ್ಟಡ ಮಾಡೋಕ್ಕಾಗ್ತದೆ ಇವತ್ತು? ಅದು ಇದೇ ರೀತಿ ನಾಲ್ವರ ಇದು. ಅದ್ಯಾಕೆ ಈ ಮಟ್ಟಕ್ಕೆ ಇವತ್ತು ತಾಲೂಕು ಆಡಳಿತಗಳು ಮತ್ತು ನಮ್ಮ ನಾಳುವ ಮಂತ್ರಿ ಮಹೋದಯ ಶಾಸಕರುಗಳು ಯಾಕೆ ಈ ಮಟ್ಟಕ್ಕೆ ಆಗಿದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಹೋಗಿಲ್ವ? ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದು ಒಂದು ಅಪಮಾನದ ಕೆಲಸ. ಇದು ಅಂಬೇಡ್ಕರ್ಗೆ ಮತ್ತು ಮಾಗಡಿ ತಾಲೂಕಿನ ಜನತೆಗೆ ಅಪಮಾನದ ಕೆಲಸ ಇದು ಅಂತೇಳಿ ನಾನು ನಿಮ್ಮ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. ಇವ್ರಿಗೆ ಏನಾಯಿತು, ಮಹಾಪ್ರಭು ಮಾಗಡಿ ಕೆಂಪೇಗೌಡ ಪ್ರತಿಭೆಯನ್ನು ಸ್ಥಳಾಂತರ ಮಾಡಿದ್ರಲ್ಲ, ಯಾವುದೇ ಒಂದು ಸಿಂಗಲ್ ವಾಯ್ಸ್ ಬರಲಿಲ್ಲ. ಕಾರಣ ನಾವೆಲ್ಲ ತಿಳಿಬಳ್ಕರ್ತರು. ಹೈಕೋರ್ಟ್ನಲ್ಲಿ ಆದೇಶ ಇತ್ತು. ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಕೃಷ್ಣಮೂರ್ತಿ ಅವರಿಗೆ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಯಲ್ಲಿದ್ದರು. 22ನೇ ತಾರೀಕು ಆಸ್ಪತ್ರೆಯಲ್ಲಿ ಅವ್ರಿಗೆ ಆಪ್ರೇಷನ್ ಆಯ್ತದೆ. 23ಕ್ಕೆ ಕೋರ್ಟ್ ಇರ್ತದೆ. ಕೋರ್ಟ್ನಲ್ಲಿ ಸರ್ಕಾರದ ವಕೀಲರು ವಾದ ಮಾಡ್ತಾರೆ, ಆಸ್ಪತ್ರೆ ಕಟ್ಟಬೇಕು, ಅದು ಅತಿ ಅವಶ್ಯಕತೆಯಿಂದ ಮಾಡಿ ತಾಲೂಕು ಬೇಕಾಗದೆ ಅದು ಇದು ಏನೋ ಅವ್ರದ್ದು ವಾದ ಆಯಿತು. ನಾವಿಟ್ಟವಲ್ಲ ಲಾಯರು, ಅವ್ರು ಏನಾದರೂ ಅಂತ ನಮ್ಗೆ ಅರ್ಥ ಆಗಿಲ್ಲ. ನಿಮ್ದೇನಾದರೂ ವಾದ ಇದೆಯಾ ಅಂತ ಜಡ್ಜ್ ಕೇಳಿದಾಗ ನೋ ಆರ್ಗ್ಯುಮೆಂಟ್ ಅಂತ ಹೇಳಿದ್ರು. ಕೋರ್ಟ್ ಆದೇಶ ಮಾಡ್ತು, ಅಲ್ಲಿ ಸ್ಥಳಾಂತರ ಮಾಡಿ, ಗೌರವಪೂರ್ವಕವಾಗಿ ಸ್ಥಳಾಂತರ ಮಾಡಿ ನೀವು ಆಸ್ಪತ್ರೆಗೆ ಕಟ್ಟಿ ಅಂತ. ನಾವು ಈ ಕೋರ್ಟ್ ಆದೇಶದ ವಿರುದ್ಧ ನಾವು ವಾಯ್ಸ್ ಮಾಡೋಕ್ಕೆ ಆಗಲಿಲ್ಲ. ಆ ಕಾರಣದಿಂದ ನಾವು ಸುಮ್ಮನಿದ್ವಲ್ಲ. ಇದೇ ನಮ್ಮ ವೀಕ್ನೆಸ್ ಅಂತ ಅವ್ರು ಯಾರಾದರೂ ತಿಳ್ಕೊಂಡಿದ್ದಾರೆ, ಸ್ಥಳಾಂತರ ಮಾಡಿದವರಾಗಲಿ ಇವತ್ತಿನ ಶೌಚಾಲಯ ಕಟ್ಟಕ್ಕೆ ಬಂದಿರೋದಾಗಲಿ, ಇದು ನಮ್ಮ ವೀಕ್ನೆಸ್ ಅಲ್ಲ, ನಮ್ಮ ತಾಳ್ಮೆ. ನಮ್ಮ ತಾಳ್ಮೆನ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ಈ ಅಂಗವಿಕಲನಿಗೂ ಒಂದು ಸಾರಿ ಸಿಟ್ಟು ಬಂದರೆ ಅವನಿಗೆ ಆದಂಥ ವಿಧದಲ್ಲಿ ಅವನೇನಾದರೂ ಮಾಡೋಕ್ಕೆ ಸಾಧ್ಯ ಆಯ್ತದೆ. ಸಿಟ್ಟು ಅನ್ನೋದು ನಮ್ಮಲ್ಲಿ ಒಂದು ವರ್ಡಿದೆ, ದಲಿತ ಸಿಟ್ಟು ರಟ್ಟೆಗೆ ಬಂದರೆ ಸೂಳೆ ಮಕ್ಕಳ ಚೂರು ಅಂತ. ಆ ಸಿಟ್ಟನ್ನ, ನಮ್ಮ ರಟ್ಟೆ ಸಿಟ್ಟನ್ನ ನಮಗೆ ಕೊಡಬೇಡಿ. ನೀವು ಮಾಡಿ, ಒಳ್ಳೆ ಕೆಲಸ ಮಾಡಿ. ನಮ್ಮನ್ನು ಯಾಕೆ ಚೆಬ್ಬರ್ಸು ಅಂತ ಈ ಥರ ಕೆಲಸಗಳು ಮಾಡ್ತೀರಾ? ಇಲ್ಲಿ ಶೌಚಾಲಯ ಕಟ್ತೀರಿ, ನಾವು ಇಲ್ಲಿ ಗೊತ್ತಾನೇ ಇರಲಿಲ್ವಲ್ಲ, ಯಾಕೆ ಇದನ್ನು ಮಾಡ್ತಾಯಿದ್ದೀರಾ? ಮಾಡಿ ಅಭಿವೃದ್ಧಿ ಕೆಲಸನ. ನೀವು ಮಾತಿರ್ತದ್ರೆ ಅಭಿವೃದ್ಧಿಗೆ ಅಡ್ಡ ಹೋಗ್ತಾರೆ ಕೃಷ್ಣಮೂರ್ತಿಯವರು, ಅವ್ರ ಹಿಂಬಾಲಕು. ಇದು ಅಭಿವೃದ್ಧಿನ? ಇದಕ್ಕೆ ಅಡ್ಡ ಬರಬಾರ್ದಾ? ನಾನು ಕೃಷ್ಣ ಪ್ರಯತ್ನ ಪಡದೇ ಇದ್ದರೆ ಇಷ್ಟೊತ್ತಿಗೆ ಪಿಲ್ಲರ್ ನಿಂತಿರ್ತಿದ್ದು. ನಿಂತು ಪಿಲ್ಲರ್ನ ಕೀಳಕ್ಕೆ ಭಾರಿ ಕಷ್ಟ. ನಮ್ಮದು ಇದನ್ನು ಹೋರಾಟ, ನಮ್ಮ ಹೋರಾಟ. ನಾವು ಹೋರಾಟಗಾರರೇ. ನಾವು ಎಲ್ಲಿ ಅನ್ಯಾಯ ಆಯ್ತದೆ ಅಲ್ಲಿ ಖಂಡನೆ ಮಾಡೋಂಥದ್ದು, ಪ್ರತಿಭಟನೆ ಮಾಡೋಂಥದ್ದು ಈ ವಿಚಾರದಲ್ಲಿ. ಅಣ್ಣ ಸನಿ ಮಾತಾಡು. ಏನೋ ನೀವೆಲ್ಲ ಪುರಸಭೆಗಳ ಅಧ್ಯಕ್ಷ ಆಗಿದ್ದವರು, ಏನು ಮಾಡೋಣ ಅಧ್ಯಕ್ಷೆ? ಆಮೇಲೆ